ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತೆ ಅವರು. ಸತೀಶ್ ಅವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ನಮಗೇ ಬೇಕು, ಅದರಲ್ಲೂ ಮುಖ್ಯವಾಗಿ ದಲಿತರಿಗೆ, ಹಿಂದುಳಿದವರಿಗೆ ಅನ್ನುವಂಥ ಮಾತನ್ನು, ಅದರಲ್ಲೂ ದಲಿತ, ಅದನಂತರ ಪರಿಶಿಷ್ಟ ಪಂಗಡ ಇವರಿಗೆ ಬೇಕು ಅನ್ನುವಂಥ ನೆಪದಲ್ಲೇ ನೀವು ಈಗಲಾದರೂ ನಮ್ಮವರಿಗೆ ನೀವು ಅಧ್ಯಕ್ಷ ಸ್ಥಾನ ಕೊಡಬೇಕು. ಯಾಕೆ ಅಧ್ಯಕ್ಷ ಸ್ಥಾನ ಕೇಳಿಕ್ಕೆ ಶುರು ಮಾಡಿದರು? ಇವು ಬರ್ತಾ ಇದ್ದಾವೆ ಸುದ್ದಿಗಳು. ಯಾಕಪ್ಪ ಅಂದರೆ ನಿಂತಿಲ್ಲ ಇನ್ನೂ ಇದು ಮಳೆ ನಿಂತರೂ ನಿಲ್ಲದ ಹನಿಯ ಕಾಟ ಅಂದಂಗೆ. ಇಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ DKC ವರ್ಸಸ್ ಸತೀಶ್ ಜೋರ್ದಾರ್ ಹಿಡ್ತಾ ಇದೆ ದಿನದ ದಿನಕ್ಕೆ. ಸತೀಶ್ ಅವರು ಒಂದು ಕಡೆ ನಮ್ಮ HDK ಅವ್ರಿಗೆ ಭೇಟಿ ಆಗ್ತಾರೆ, ಅದ್ರ ಬಗ್ಗೆ ಏನೇನೋ ಹೇಳ್ತಾರೆ, ಸಬೂಬು ಹೇಳ್ತಾರೆ, ನಾವು ಬದಲಾಗೋದಿಲ್ಲ ಅನ್ನುವಂಥ ಮಾತು ಮಾತಾಡ್ತಾರೆ, ನಮಗೆ 18 ಸೀಟ್ಗಳು ಬೇಕಾಗಿಲ್ಲ ಅನ್ನೋ ಮಾತಾಡ್ತಾರೆ. ಇನ್ನೊಂದು ಕಡೆ ನಮ್ಮ DKC ಅವರು ಸ್ವತಃ ಮೋದಿಯವ್ರ ಫಂಕ್ಷನ್ಗೆ ಹೋಗ್ತಾರೆ, ಶಾರ್ ಅವ್ರ ಫಂಕ್ಷನ್ದೊಳಗೆ ಭೇಟಿ ಆಗ್ತಾರೆ, ಮುಂದೆ ಹೋಗಿ ನಂತರ ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡ್ತಾರೆ, ನಾವು ಕಟ್ಟ ಹಿಂದೂ ಅಂತ ತೋರಿಸ್ಕೊಳ್ತಾರೆ. ಆದರೂ ಕೊನೆಗೆ ಬಂದು ನಾನು ಅಂಥವನ್ನಲ್ಲಪ್ಪ, ನನ್ನ ಪಾರ್ಟಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಬ್ಬರು ಒಂದೇ ರೀತಿಯ ಒಂದು ನಾಟಕಗಳನ್ನ ಅಥವಾ ರಾಜಕೀಯ ತಂತ್ರ ಪ್ರತಿತಂತ್ರ ನೆನೀತಾ ಇದ್ದಾರೆ. ಯಾಕಂದ್ರೆ ಈಗಂತೂ ಮೋಸ್ಟ್ ಪ್ರೊಬಬ್ಲಿ 2.5 ವರ್ಷ ನಂತರ ಸಿದ್ದರಾಮಯ್ಯರಂತೆ ಬಿಡೋದಿಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದೆ. 2028 ಚುನಾವಣೆಗೆ ಈಗ ತಯಾರಿ ನಡೆದಿದೆ. ಆಗ ಮುಖ್ಯಮಂತ್ರಿ ಯಾರು? ಈಗಾಗಲೇ ಸತೀಶ್ ಅವರು ತಮ್ಮದು ಟ್ರಾವೆಲ್ ಹೋಗಿದ್ದಾರೆ ಕುರ್ಚಿ ಮೇಲೆ, DKC ಅವರು ಅದ್ರ ಮೇಲೆ ಹೋಗಿದ್ದಾರೆ. DKC ಅವ್ರಿಗೆ ಮನವರಿಕೆ ಆಗಿದೆ. ನಾನು ಒಂದು ವೇಳೆ ಇದರಿಂದ ಬಿಟ್ಟು ಹೋದ್ರೆ ಇಲ್ಲಿದೇನೋ ಮಾಡಿ ಒಂದು 40-50 ಮಂದಿ ತೊಗೊಂಡು ಹೋದ್ರಿಂದ ನನಗೆ ದೊಡ್ಡ ಭವಿಷ್ಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದನ್ನು ತಿಳಿಲಾರಂಥ ಒಂದು ಸಣ್ಣತನ ನಮ್ಮ ಸತೀಶ್ ಅವ್ರುಗಳಿಲ್ಲ. ಅವರಿಂದು 60 ಮಂದಿ ಇದ್ದಾರೆ ಅಂತ ಅವರು ಹೇಳ್ಕೊಳ್ತಾ ಇರ್ತಾರೆ, ಅಥವಾ ಅವ್ರ ಸಂಘಟಕರು ಹೇಳ್ತಾ ಇರ್ತಾರೆ. ಒಟ್ಟು ಒಂದೇನಪ್ಪ ಅಂದರೆ ತಾವಿಬ್ಬರು BJP ಅಂತ ತೋರಿಸ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಹಿಡ್ಕೋಬೇಕು ಅನ್ನೋಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೇನೋ ಅಂತ. ಯಾಕಂದರೆ ಎರಡೂ ಒಂದೇ ರೀತಿಯಾದಂಥ ತಂತ್ರಗಳು ಅಂತ ಅನ್ನಿಸ್ತಾ ಇದ್ದಾವೆ. ಆದ್ರೆ DKC ಅವರು ಒಂದು ಸ್ವಲ್ಪ ತೋರಿಸ್ಕೊಳ್ತಾರೆ, ಸತೀಶ್ ಅವರು ಮೌನ ಇದ್ಕೊಂಡು ನಮ್ಮ ಕೆಲಸ ಮಾಡ್ಕೊಳ್ತಾರೆ. ಇದು ಡಿಫ್ರೆನ್ಸ್ ಇಷ್ಟ. ಆದರೆ ತಂತ್ರ ಮಾತ್ರ ಒಂದು, BJP ತೋರಿಸೋದು, ತಾವು ಮುಂದಿನ ಮುಖ್ಯಮಂತ್ರಿ ಅಂತ ತೋರಿಸ್ಕೊಳ್ಳೋದು ಆಗೋದು. ಆದರೆ DKC ಅವರಲ್ಲೇ ಏನು ಪ್ರಾಬ್ಲಮ್ ಅದಪ್ಪ ಅಂದ್ರೆ, ವಿಶೇಷವಾಗಿ ಇವತ್ತಿನ ನಮ್ಮ ಸಿದ್ದರಾಮಯ್ಯರಾಗಿರ್ಬೋದು ಮತ್ತು ಖರ್ಗೆ ಅವರಾಗಿರ್ಬೋದು, ಇವರಿಬ್ಬರ ಬೆಂಬಲ ಸತೀಶ್ ಅವ್ರ ಮೇಲೆ ಇದ್ದಷ್ಟು ಇಲ್ಲೇನೋ ಒಂದು ಸಂಶಯ ಬರ್ತದೆ. ಸಿದ್ದರಾಮಯ್ಯ